ಹಳೆಯ ಕಾಲದ ಊರಿನ ಕತೆ. ಬಹಳ ವರ್ಷಗಳ ಹಿಂದೆ ಹಸಿರು ಹೊಲಗಳು, ದೊಡ್ಡ ಆಲದ ಮರಗಳು ಮತ್ತು ಮಣ್ಣಿನ ಮನೆಗಳಿಂದ ಕೂಡಿದ ಒಂದು ಸುಂದರ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಶಾಂತಿಪುರ. ಅಲ್ಲಿ ವಾಸಿಸುವ ಜನರು ತುಂಬಾ ಪ್ರಾಮಾಣಿಕರು, ಶ್ರಮಜೀವಿಗಳು ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗುಣ ಹೊಂದಿದ್ದರು. ಪ್ರತಿ ಬೆಳಗ್ಗೆ ಕೋಳಿಯ ಕೂಗಿನಿಂದ ಊರು ಎಚ್ಚರಗೊಳ್ಳುತ್ತಿತ್ತು. ರೈತರು ಎತ್ತುಗಳನ್ನು ಕರೆದುಕೊಂಡು ಹೊಲಗಳಿಗೆ ಹೋಗುತ್ತಿದ್ದರು. ಮಹಿಳೆಯರು ಬಾವಿಯಿಂದ ನೀರು ತಂದು ಅಡುಗೆ ಮಾಡುತ್ತಿದ್ದರು. ಮಕ್ಕಳು ಶಾಲೆಗೆ ಹೋಗುವ ಮೊದಲು ಸ್ನೇಹಿತರ ಜೊತೆ ಆಟವಾಡುತ್ತಿದ್ದರು. ಆ ಊರಿನಲ್ಲಿ ಸುಮಾರು 100 ವರ್ಷಗಳಷ್ಟು ಹಳೆಯ ಆಲದ ಮರವೊಂದು ಇತ್ತು. ಊರಿನ ಹಿರಿಯರು ಅದರ ನೆರಳಿನಲ್ಲಿ ಕುಳಿತು ಹಳೆಯ ಕತೆಗಳನ್ನು ಹೇಳುತ್ತಿದ್ದರು. ಆ ಕತೆಗಳನ್ನು ಕೇಳಲು ಮಕ್ಕಳು ತುಂಬಾ ಆಸಕ್ತಿಯಿಂದ ಬರುತ್ತಿದ್ದರು. ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ, ಸತ್ಯಕ್ಕೆ ಯಾವಾಗಲೂ ಜಯ ಸಿಗುತ್ತದೆ ಎಂದು ಅವರು ಮಕ್ಕಳಿಗೆ ಬೋಧಿಸುತ್ತಿದ್ದರು. ಒಂದು ವರ್ಷ ಭಾರೀ ಮಳೆ ಬಂದು ಊರಿನ ಸೇತುವೆ ಕುಸಿದು ಹೋಯಿತು. ಹೊರಗಿನ ಊರಿನ ಸಂಪರ್ಕ ಕಡಿತವಾಯಿತು. ಆಗ ಊರಿನ ಎಲ್ಲ ಜನರು ಒಟ್ಟಾಗಿ ದುಡಿದು ಹೊಸ ಮರದ ಸೇತುವೆಯನ್ನು ನಿರ್ಮಿಸಿದರು. ಅವರ ಒಗ್ಗಟ್ಟು ಮತ್ತು ಪರಿಶ್ರಮದಿಂದ ಕೆಲವೇ ದಿನಗಳಲ್ಲಿ ಊರು ಮತ್ತೆ ಸಹಜ ಸ್ಥಿತಿಗೆ ಮರಳಿತು. ಆ ದಿನದಿಂದ ಶಾಂತಿಪುರದ ಹೆಸರು ಸುತ್ತಮುತ್ತಲಿನ ಊರುಗಳಲ್ಲಿಯೂ ಪ್ರಸಿದ್ಧವಾಯಿತು. ಒಗ್ಗಟ್ಟಿನಿಂದ ಯಾವುದೇ ಕಷ್ಟವನ್ನು ಜಯಿಸಬಹುದು ಎಂಬ ಸಂದೇಶವನ್ನು ಆ ಊರು ಎಲ್ಲರಿಗೂ ನೀಡಿತು. ಇಂದಿಗೂ ಆ ಹಳೆಯ ಊರಿನ ಕಥೆಯನ್ನು ಕೇಳಿದವರು ಹಿರಿಯರ ಜ್ಞಾನವನ್ನು ಗೌರವಿಸಬೇಕು, ಪ್ರಕೃತಿಯನ್ನು ಪ್ರೀತಿಸಬೇಕು ಮತ್ತು ಒಗ್ಗಟ್ಟಿನಿಂದ ಬದುಕಬೇಕು ಎಂಬ ಪಾಠವನ್ನು ಕಲಿಯುತ್ತಾರೆ.